ಸರ್ಕಾರ ಹಗರಣದಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ನೆರೆ ಸಂತ್ರಸ್ತರ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಹಗರಣಗಳಿಂದ ಆಚೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಕೂಡ ಕಂದಾಯ ಸಚಿವನಾಗಿದ್ದೆ, ಅನೇಕ ರೀತಿಯ ಕೆಲಸಗಳನ್ನ ಮಾಡಿದ್ದೆ. ಈಗ ಪರಿಹಾರ ಕೊಡಬೇಕಾಗಿತ್ತಲ್ಲ, ಕೇಂದ್ರ ಕೊಟ್ಟಿದೆ, ಅದು ರಾಜ್ಯ ಕೊಡ್ತಾ ಇಲ್ಲ. ಕೇವಲ ಹಗರಣಗಳಲ್ಲಿಯೇ ರಾಜ್ಯ ಸರ್ಕಾರ ತಲ್ಲೀನವಾಗಿದೆ, ಬೇರೆ ಕೆಲಸಗಳಿಗೆ ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಪರಿಹಾರ ಕೊಡಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ, ಪರಿಹಾರ ಶುರುನೇ ಮಾಡಿಲ್ಲ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹಣ ಕೊಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಇಲ್ಲ, ಸರ್ಕಾರ ಈಗ ಒಂದು ರೀತಿ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಬಿಟ್ಟಿದೆ. ಅದರಿಂದ ಹೊರಬರೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಸಂಕಷ್ಟದಲ್ಲಿರೋವಂಥ ಜನಕ್ಕೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನಗೆ ಬರ್ತಾ ಇದ್ದಿದ್ದು ಡಿಸಾಸ್ಟರ್ ಮನೆ 16 ಕಡೆ ನಾನು ಭೇಟಿ ಮಾಡಿದ್ದೀನಿ. ಇಮಿಡಿಯೇಟ್ ಪರಿಹಾರ, ಅಲ್ಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಗಳು ಇವೆಲ್ಲ ಕೂಡ ನಾವು ಮಾಡಿದ್ದೀವಿ. ಅದರಿಂದ ಇಲ್ಲಿ ಪರಿಹಾರದ ಪ್ರಶ್ನೆನೇ ಇನ್ನೂ ಶುರುನೇ ಮಾಡಿಲ್ಲ ಅಂತ ಅನಿಸ್ತದೆ. ಪರಿಹಾರಗಳು ಇಲ್ಲ, ಕೇಂದ್ರ ಸರ್ಕಾರ ರೆಗ್ಯುಲರ್ ಕೊಟ್ಬಿಟ್ಟಿದೆ, ಇವರೇನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಏನು ನಾರ್ಮಲಿ ಕೊಡ್ತದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅದನ್ನು ಡಬಲ್ ಮಾಡಬೇಕು. ಯಾವಾಗೂ ನಾವು ಕರ್ನಾಟಕ ಸರ್ಕಾರ ಅದನ್ನು ಡಬಲ್ ಕೊಡ್ತಾ ಇದ್ರಿ, ಅದಕ್ಕಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಕೊಟ್ಟಿದ್ರಿ. ಇದು ಉದಾಹರಣೆಗಳು, ಒಂದಲ್ಲ, ಸುಮಾರು ಒಂದು 7-8 ವರ್ಷ ನಾವು ಕೊಟ್ಟಿದ್ರಿ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ವಿ. ಈ ಸರ್ಕಾರಕ್ಕೆ ಕೂಡ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಕೊಟ್ಬಿಟ್ಟು ಕೈ ಚೆಲ್ಲುವಂಥ ಪರಿಸ್ಥಿತಿ ಬರಬಾರ್ದು. ರಾಜ್ಯ ಸರ್ಕಾರನೂ ಅದಕ್ಕೆ ಈಕ್ವಲ್ ಶೇರನ್ನು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಶೇರ್ ಹಾಕಬೇಕು. ಪಾಪ ಯಾರೂ ಕೂಡ ಮನೇನ ಈಗ 95,000 ಬರುತ್ತೆ NDRF ರೂಲ್ಸ್ ಪ್ರಕಾರ, ಅದರಲ್ಲಿ 95,000ದಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ರೋಡು ರಿಪೇರಿಗಳಿಗೂ ಅಷ್ಟೇ ಸರಿಯಾದಂಥ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ರೇ ಆಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಆರ್ಥಿಕ ಸಂಕಷ್ಟ ತಾವು ನೋಡ್ತಾ ಇದ್ದೀರ. ಆರ್ಥಿಕ ಸಂಕಷ್ಟ ಅನ್ನೋದು ಇವತ್ತು ಕೂಡ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಒಂದು ರೀತಿ ಪಾಪರಾಗಿರುವಂಥ ಸ್ಥಿತಿಯಲ್ಲಿ ಇವತ್ತಿಂದ ಅಂತಲ್ಲ, ಕಳೆದ 6-7 ತಿಂಗಳಿಂದನೂ ಕೂಡ ಅವತ್ತು ದುಡ್ಡು ಅಡ್ಜಸ್ಟ್ ಮಾಡಬೇಕು. ಈಗ ಟ್ಯಾಕ್ಸ್ಗಳಾಗ್ತಾ ಇದ್ದಾರೆ, ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ದಾರೆ, ಆದರೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಈಗ ದಲಿತರ ಅಮೌಂಟು ಸುಮಾರು 25,000 ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರ ಗ್ಯಾರಂಟಿಗಳಿಗೋಸ್ಕರ. ಸೊ ಈಗ ಅವ್ರ ಹತ್ರ ಹಣ ಕಾಣ್ತಾ ಇಲ್ಲ, ಹಣ ಎಲ್ಲೂ ಇಲ್ಲ. ಈಗ ಹಣ ಇಲ್ಲದೆ ಇರೋದ್ರಿಂದ ಅವ್ರ ಪರಿಹಾರನೂ ಕೂಡ ನಿಧಾನದಾಗಿ ಶುರು ಮಾಡ್ತಾರೆ. ಇಲ್ಲ, ಸರ್ಕಾರ ಈಗ ಒಂದು ರೀತಿ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಬಿಟ್ಟಿದೆ, ಅದರಿಂದ ಹೊರಬರೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಸಂಕಷ್ಟದಲ್ಲಿರೋವಂಥ ಜನಕ್ಕೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನಗೆ ಬರ್ತಾ ಇದ್ದಿದ್ದು ಡಿಸಾಸ್ಟರ್ ಮನೆ 16 ಕಡೆ